ಬೆಳಗ್ಗೆ ಮಾಡಿರೋಂಥ ಅಡುಗೆ ಏನಪ್ಪ ಅಂದರೆ ತಂತಡಾಯ್, ಇದರಲ್ಲಿ ಮಿಲ್ಲೆಟ್ ಬೇಳೆ ಮತ್ತು ಅಕ್ಕಿ ಒಂದು ಸ್ವಲ್ಪ ಹಾಕಿದ್ದೀನಿ. ಸೊ ಇದ್ರ ರೆಸಿಪಿನ ನಾನು ಇಲ್ಲಿ ಪೋಸ್ಟ್ ಮಾಡ್ತೀನಿ. ಬಿಸಿಬೇಳೆ ಬಾತ್ಗೆ ಮೇನ್ ಬಿಸಿಬೇಳೆ ಬಾತ್ ಪೌಡರು, ಅದ್ರ ರೆಸಿಪಿನ ಮೊದಲು ಹಾಕ್ತೀನಿ, ಅದಾದ್ಮೇಲೆ ಬಿಸಿಬೇಳೆ ಬಾತ್. ಸೊ ಇವ್ರು ಯಾರು ಗೊತ್ತಲ್ಲ, ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ, ರಿಪೋರ್ಟ್ ಇವತ್ತು ಸಾಯಂಕಾಲ ಬರ್ತಾರೆ. ನೋಡೋಣ ಹೇಗೆ. ಮನೆ ಹತ್ರ ಇಂದ ಬರ್ಬೇಕಾದ್ರೆ ಇಲ್ಲಿವರೆಗೂ ಬಿಕ್ಕಲ್ಕೆ ಬರ್ತಾನೆ ಇತ್ತು, ಸ್ಟಾಪೇ ಆಗಿಲ್ಲ. ಏನ್ ಮ್ಯಾಜಿಕ್ ಇದೆ. ಹೇ ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಾನ್ವಿ ಕಿರಣ್ ಕನ್ನಡ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಊಟ ಆಯ್ತಾ? ಸೊ ಎವ್ರಿ 3 months ನಾನು ಕಿರಣ್ ಬ್ಲಡ್ ಟೆಸ್ಟ್ ಮಾಡ್ಕೋತೀವಿ. ನಮ್ ರೊಟೀನ್ ಆಗ್ಬಿಟ್ಟಿದೆ ಅದು. ಇವತ್ ಬೆಳಗ್ಗೆ ಬುಕ್ ಮಾಡಿದ್ದ, ಸೊ ಬೆಳಗ್ಗೆನೆ ಬಂದಿದ್ರು, ಎಲ್ಲ ಮಾಡಿಸ್ಕೊಂಡ್ವಿ. ರಿಪೋರ್ಟ್ ಇವತ್ತು ಸಾಯಂಕಾಲ ಬರ್ತಾರೆ. ಎವ್ರಿ 3 to 6 months ಈ ತರ ಹೆಲ್ತ್ ಚೆಕ್ಅಪ್, ಬ್ಲಡ್ ಚೆಕ್ಅಪ್ ಮಾಡಿಸ್ಕೊಳ್ಳೋದು ತುಂಬಾನೇ ಒಳ್ಳೇದು. ಸೊ ಲಾಸ್ಟ್ ಟೈಮ್ ಈ ವಿಡಿಯೋ ಹಾಕಿದಾಗ ಸುಮಾರು ಜನ ಮೆಸೇಜ್ ಮಾಡಿದ್ರಿ ಎಲ್ ಮಾಡೋದು ನಮಗೂ ಹೇಳಿ ಅಂತ. ನೀವೇನಾದ್ರೂ ಇನ್ನೋರ್ ಅರೌಂಡ್ ಬ್ಯಾಂಗ್ಳೂರ್ ಅಥವಾ ಮೈಸೂರ್ ಇದ್ರೆ ಅವರೇ ಮನೆಗೆ ಬಂದು ಬ್ಲಡ್ ಅಂಡ್ ಯೂರಿನ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡು ಹೋಗಿ ರಿಪೋರ್ಟ್ ಅದೇ ದಿನ ಈವ್ನಿಂಗ್ ಅಷ್ಟಲ್ಲಿ ಕೊಡ್ತಾರೆ. ಸೊ ನಿಮ್ಗೂ ಇಂಟ್ರೆಸ್ಟ್ ಇದೆ, ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಬೆಳಿಗ್ಗೆ ತಿಂಡಿ ಎಲ್ಲ ಪ್ಯಾಕ್ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾನು ಸ್ವಲ್ಪ ತಿಂಡಿ ತಿನ್ಕೊಂಡು ಇವಾಗ ವರ್ಕೌಟ್ಗೆ ಹೋಗೋ ಟೈಮ್ ಬಂತು. ಸೊ ಮಧ್ಯಾಹ್ನದ ಊಟಕ್ಕೆ ಏನೋ ಒಂಥರ ಸ್ಪೆಷಲ್ ಫುಡ್ ಮಾಡಿದೀನಿ, ಅದ್ ಯಾವ್ದೋ ಅಂತ ವರ್ಕೌಟ್ಗೆ ಹೋಗುವಂತ ತೋರಿಸ್ತೀನಿ. ಮಧ್ಯಾಹ್ನದ ಊಟ ಮಾಡಿಟ್ಬಿಟ್ಟಿರ್ತೀನಿ ಇವತ್ತು. ಯಾವಾಗ್ಲೂ ಯೂಶಲಿ ನಾನು ಅಡ್ಗೆ ಮಾಡಿಟ್ಬಿಡ್ತೀನಿ, ಯಾಕಂದ್ರೆ ವರ್ಕೌಟ್ ಹೋಗಿ ಬಂದು ಸ್ವಲ್ಪ ಟಯರ್ಡ್ ಆಗಿರುತ್ತೆ, ಬಂದ ತಕ್ಷಣ ತಿನ್ನೋಣ ಅಂತ ಹೇಳಿ. ಸೊ ಇವತ್ತಿನ ಸ್ಪೆಷಲ್ ಟಂಟಡಾಯ್ ಬಿಸಿಬೇಳೆ ಬಾತ್. ಸೊ ಬಿಸಿಬೇಳೆ ಬಾತ್ ಅಂದ್ರೆ ಸಿಕ್ಕಾಪಟ್ಟೆ ಜನರಿಗೆ ಇಷ್ಟ, ನಂಗೆ ಗೊತ್ತು. ಈ ಬಿಸಿಬೇಳೆ ಬಾತ್ ಒಂಥರ ಡಿಫ್ರೆಂಟ್ ಟೈಪ್ ಆಫ್ ರೆಸಿಪಿ. ಇದನ್ನ ಹೇಗ್ ಮಾಡೋದು ಅಥವಾ ಇದಕ್ಕೆ ಯೂಸ್ ಮಾಡಿರೋಂತ ಬಿಸಿಬೇಳೆ ಬಾತ್ ಪೌಡರ್ ಹೇಗ್ ಮಾಡೋದು ಅನ್ನೋದು ಕೂಡ ಕಂಪ್ಲೀಟ್ ರೆಸಿಪಿ ಈ ವಿಡಿಯೋದಲ್ಲಿ ಕೊನೆನೆಲ್ಲ ಅಟ್ಯಾಚ್ ಮಾಡಿರ್ತೀನಿ. ಇನ್ನೊಂದು ಸ್ಪೆಷಲ್ ರೆಸಿಪಿ ಮಾಡಿದೀನಿ, ಅದ್ ಯಾವ್ದು ಅಂತ ಹೇಳಿ ವರ್ಕೌಟ್ ಮುಗಿಸ್ಕೊಂಡ್ ಬಂದು ನಿಮಗೆ ತೋರಿಸ್ತೀನಿ. ಅಲ್ಲಿ ಯಾಕಂದ್ರೆ ಶ್ವೇತಾ ಅನ್ನೋರು ಒಬ್ರು ಕಾಯ್ತಾ ಇದಾರೆ, ಅವ್ರು ಯಾರು ಏನು ಅಂತ ಅಂದ್ಬಿಟ್ಟು ಇವತ್ತು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ನಿನ್ನೆ 52ನೇ ದಿನ ರೆಸ್ಟ್ ಡೇ ಇತ್ತು. ಪುಲ್ ಲೆಗ್ ಮಾಡಿ ಆಮೇಲೆ ಒಂದು ರೆಸ್ಟ್ ಡೇ ಕೊಟ್ಟು ಅದಾದ್ಮೇಲೆ ಮತ್ತೊಂದ್ 2 ದಿನ ಮಾಡ್ತೀನಿ. ನಿನ್ನೆ ರೆಸ್ಟ್ ಡೇ ಇತ್ತು. ಈವ್ನಿಂಗ್ ಯೂಶಲಿ ವಾಕಿಂಗ್ ಮಾಡ್ತೀನಿ, ಬಟ್ ನಿಮ್ಗೋಸ್ಕರ ವ್ಲಾಗ್ಸ್ ಎಡಿಟ್ ಮಾಡೋದ್ರಲ್ಲಿ ನನ್ನ ದಿನ ಕಳೀತಾ ಇದೆ ಇವಾಗ. ಸೊ ಆದಷ್ಟು ಬೇಗ ನಾನು ಎಲ್ಲ ಚೆನ್ನಾಗಿ ಎಡಿಟ್ ಮಾಡೋದು ಕಲ್ತ್ಕೊಂಡು ಬೇಗ ಮಾಡಿ ವಾಕಿಂಗ್ ಕೂಡ ಮಾಡ್ತೀನಿ ರೆಸ್ಟ್ ಡೇಸ್ ಅಲ್ಲಿ. ಇವಾಗ ವರ್ಕೌಟ್ ಫಸ್ಟ್ ಮುಗಿಸ್ಕೊಂಡ್ ಬಂದ್ಬಿಟ್ಟು ಈವ್ನಿಂಗ್ ಕವರ್ ಮಾಡ್ತೀನಿ. ಬನ್ನಿ ಹೋಗೋಣ. ಇವತ್ತು ಬೇರೆ ಕಡೆಯಿಂದ ಲೊಕೇಶನ್ ತೋರಿಸಿ ಕರ್ಕೊಂಡ್ ಬಂದಿದೆ ನಿಮ್ಗೆ. ಫುಲ್ ಪುಷ್ 2 ಒಟ್ಟಿಗೆ ಸರಿಯಾಗಿ ಮಜಾ ಹೊಡಾಯಿಸೋಣ ಬನ್ನಿ. ಸೊ ಇವ್ರು ಯಾರು ಗೊತ್ತಲ್ಲ, ಶ್ವೇತಾ, ನನ್ ರೈಟ್ ಹ್ಯಾಂಡ್. ಇವರು ನಾಗೇಂದ್ರ ಅಂತ, ಪರ್ಸನಲ್ ಟ್ರೈನಿಂಗ್ ಎಲೈಟ್ ಟ್ರೈನರು. ಸೊ ಇವರು ಅವ್ರಿಗೆ ಟ್ರೈನ್ ಮಾಡ್ತಾ ಇದ್ರು. ಶ್ವೇತಾ ಬಂದು 0 size ಫಿಗರು. ಅವ್ರಿಗೆ ಒಂದ್ 5 kg ಜಾಸ್ತಿ ಆಗ್ಬೇಕು, ನನ್ಗೊಂದ್ 5 kg ಕಮ್ಮಿ ಆಗ್ಬೇಕು, ಅಷ್ಟೇ. ಸೊ ಆ 5 kg ಹಿಂಗೆ ಕಿತ್ತಿ ಹಿಂಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ಲ. ಹಾಗಲ್ವೇ? 5 kg ಕಮ್ಮಿ ಮಾಡೋದೇನ್ ದೊಡ್ಡ ವಿಷಯನೇ ಅಲ್ಲ. ಅವಳಿಗೊಂದ್ 2 kg ಮಸಲ್, ನನಗೊಂದ್ 2 kg ಮಸಲ್ ಗೇನ್ ಮಾಡ್ಬೇಕು ಅನ್ನೋದೇ ಚಾಲೆಂಜ್ ಇಲ್ಲಿ. ವೆಯ್ಟ್ ಲಾಸ್ ಆಗ್ಬಿಡ್ಬೋದು, ಫ್ಯಾಟ್ ಲಾಸ್ ಕೂಡ ಆಗ್ಬಿಡ್ಬೋದು, ಬಟ್ ಮಸಲ್ ಗೇನ್ ಮಾಡೋದನ್ನ ತುಂಬಾನೇ ಕಷ್ಟ. ಸೊ ಅದೇ ದೊಡ್ಡ ಟಾಸ್ಕ್. ನೋಡೋಣ, 2 kg ಮಸಲ್ ನ ಗೇನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ನಂಗೆ ತುಂಬಾ ಬಿಕ್ಕಳಿಕೆ ಬೇರೆ ಬರ್ತದೆ. ನಾನು ಏನ್ ಮಾಡ್ರಿ ಹಾಳಾದ್ ಬಿಕ್ಕಳಿಕೆ ಸ್ಟಾಪ್ ಆಗ್ತಿಲ್ಲ. ಅದಕ್ಕೆ ಅವಾಗ ನಾಗೇಂದ್ರ ಬಂದ ಹೇಳ್ದ, ಊರ್ ಕಡೆ ಎಲ್ಲ ಈ ತರ 7 ಸಿಪ್ಪು ನೀರ್ ಕುಡಿದ್ರೆ ಆಟೋಮೆಟಿಕ್ ಕಮ್ಮಿ ಆಗತ್ತಂತ. ಚೆಕ್ ಮಾಡೋಣ. ನೀವು ಇದನ್ನ ಟ್ರೈ ಮಾಡಿದ್ದೀರಾ? ಓಕೆ. 1 2 3 4 5 6 7 ಕುಡ್ದಿದ್ದೀನಿ ನೀರು. ನೋಡೋಣ ಎಷ್ಟ್ ಜನ ಇದನ್ನ ನಂಬ್ತೀರಾ ಅನ್ನೋರು ಕಾಮೆಂಟ್ ಅಲ್ಲಿ ತಿಳಿಸಿ, ಆಯ್ತಾ? ಮತ್ತೆ ಇದನ್ನ ಮಂಗ್ಳೂರ್ ಕಡೆ ಮಾಡ್ತಾರ, ಮಂಗ್ಳೂರ್ ಕುಂದಾಪುರ ಸೈಡ್ ಮಾಡ್ತಾರಂತೆ. ನೀವ್ ಯಾವ ಕಡೆ ಅವ್ರು ಅಂತ ಕೂಡ ತಿಳಿಸಿ ಇವತ್ತಿನ ವಿಡಿಯೋದಲ್ಲೂ. ಯಾಕಂದ್ರೆ ಎಲ್ಲೆಲ್ಲಿಂದ ನನ್ನ ನೋಡ್ತೀರಾ ಅನ್ನೋದು ನನಗೆ ಗೊತ್ತಾಗ್ಬೇಕು, ಅದೊಂದು ಕ್ಯೂರಿಯಾಸಿಟಿ ನನಗೆ. ನಾ ಇಷ್ಟೆಲ್ಲ ಮಾತಾಡ್ತಾ ಹೋಗೇ ಬಿಟ್ಟಿದೆ, ಬಿಕ್ಲಿಕ್ಕೆ ನಿಜವಾಗ್ಲೂ ಹೋಗ್ಬಿಟ್ಟಿದೆ. ಸೊ ಲೈವ್ ಎಕ್ಸಾಂಪಲ್ ನಾನೇ ನಿಮ್ಗೆ. ಮನೆ ಹತ್ರ ಇಂದ ಬರ್ಬೇಕಾದ್ರೆ ಇಲ್ಲಿವರೆಗೂ ಬಿಕ್ಕಲ್ಕೆ ಬರ್ತಾನೆ ಇತ್ತು, ಸ್ಟಾಪೇ ಆಗಿಲ್ಲ. ಏನ್ ಮ್ಯಾಜಿಕ್ ಇದೆ. 7 ಸಿಪ್ ವಾಟರ್ ಅಲ್ಲಿ ಗೊತ್ತಿಲ್ಲ ಅಂದ್ರೆ ಬ್ಯಾಕ್ ಟು ಬ್ಯಾಕ್ 7 ಸಿಪ್ ವಾಟರ್ ಕುಡಿಬೇಕು. ಸೊ ನೀವು ಇದನ್ನ ಮಕ್ಳ ಹತ್ರ ಕೂಡ ಟ್ರೈ ಮಾಡಿಸ್ಬೋದು. ಅಂದ್ರೆ ಒಂದು 10 ವರ್ಷ ಮೇಲೆ ಮಕ್ಳಿಗೆ ಟ್ರೈ ಮಾಡಿ, ಚಿಕ್ಕ ಮಕ್ಳಿಗೆಲ್ಲ ಬ್ಯಾಕ್ ಟು ಬ್ಯಾಕ್ ಹತ್ರ ಕುಡಿಯೋಕೆ ಕಷ್ಟ. ಬನ್ನಿ ಇವಾಗ ವರ್ಕೌಟ್ ಸ್ಟಾರ್ಟ್ ಮಾಡಿ.
ಸಕ್ಕದಾಗಿ ಪುಷ್ ಅಂಡ್ ಫುಲ್ ಡೇ ವರ್ಕೌಟ್ ಮಾಡ್ಕೊಂಡು ಎಳ್ನೀರ್ ಕುಡ್ಕೊಂಡು ಮನೆಗೆ ಬಂದೆ. ಬೆಳಿಗ್ಗೆ ಮಾಡಿರೋಂಥ ಅಡ್ಗೆ ಏನಪ್ಪಾ ಅಂದ್ರೆ ಕಾಬೂಲ್ ಕಡಲೆಕಾಳು, ಆಲೂಗಡ್ಡೆ ಮತ್ತೆ ಗೋಬಿ ಅಂದ್ರೆ ಕಾಲಿಫ್ಲವರ್, ಇದನ್ನ ಹಾಕಿ ಒಂದು ಪಲ್ಯ ಮಾಡ್ಕೊಂಡು ಮತ್ತೆ ಅದ್ರ ಜೊತೆಗೆ ಮಿಲ್ಲೆಟ್ ಹಾಕಿ ಮಾಡಿರೋಂಥ ಬಿಸಿಬೇಳೆ ಬಾತ್. ಇದರಲ್ಲಿ ಮಿಲ್ಲೆಟ್ ಬೇಳೆ ಮತ್ತೆ ಅಕ್ಕಿ ಒಂದ್ ಸ್ವಲ್ಪ ಹಾಕಿದೀನಿ. ಸೊ ಇದ್ರ ರೆಸಿಪಿನ ನಾನು ಇಲ್ಲಿ ಪೋಸ್ಟ್ ಮಾಡ್ತೀನಿ. ಬಿಸಿಬೇಳೆ ಬಾತ್ಗೆ ಮೇನ್ ಬಿಸಿಬೇಳೆ ಬಾತ್ ಪೌಡರು, ಅದ್ರ ರೆಸಿಪಿನ ಮೊದಲು ಹಾಕ್ತೀನಿ. ಅದಾದ್ಮೇಲೆ ಬಿಸಿಬೇಳೆ ಬಾತ್. ಆ ಬಿಸಿಬೇಳೆ ಬಾತಲ್ಲಿ ನಾನು ಅಕ್ಕಿ ಹಾಕಿದೆ, ಯಾಕಂದ್ರೆ ನಾನು ಎಲ್ರಿಗೂ ಯೂನಿವರ್ಸಲ್ ಆಗಿ ಎಲ್ರಿಗೂ ಕನೆಕ್ಟ್ ಆಗ್ಬೇಕಂತ ಹೇಳಿ ರೈಸ್ ಹಾಕಿ ಮಾಡಿದ್ದೆ. ಇವಾಗ ರೈಸ್ ಬದಲು ಇಲ್ಲಿ ಮಿಲೆಟ್ ಹಾಕಿದೀನಿ ಅಷ್ಟೇ. ಸೊ ಅದನ್ನ ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳಿ. ನೀವು ಬೇಕಿದ್ರೆ ಮಿಲೆಟ್ ಕೂಡ ಹಾಕೋಬಹುದು. ಮಿಲೆಟ್ ಅಲ್ಲಿ ಸಾಮೆ ಅಥವಾ ನವಣೆ ಎರಡು ಬಳಸ್ಕೋಬಹುದು, ಸಕ್ಕದಾಗಿರುತ್ತೆ. ಸೇಮ್ ರೈಸ್ ತಿಂದಂಗಿರುತ್ತೆ. ಮತ್ತೆ ಆಲ್ಸೋ ಇದು ತುಂಬಾ ಒಳ್ಳೆ ಫೈಬರ್ ಅಂಶ ಇರೋದ್ರಿಂದ ನಮ್ಗೆ ಹೆಲ್ತ್ಗೆ ಸಿಕ್ಕಾಪಟ್ಟೆ ಒಳ್ಳೇದು. ಟೇಸ್ಟ್ ಅಲ್ಲಂತೂ ಒಂಚೂರು ಹೆಚ್ಚು ಕಮ್ಮಿ ಇಲ್ಲ. ಅದ್ ರೈಸ್ ಬಿಸಿಬೇಳೆ ಬಾತ್ ತಿಂದಂಗೆ ಅಷ್ಟೇ ಟೇಸ್ಟಿ ಆಗಿರುತ್ತೆ. ಅಂಡ್ ಆಲ್ಸೋ ಈ ಬಿಸಿಬೇಳೆ ಬಾತ್ ಒಂಥರ ಅಯ್ಯಂಗಾರ್ ಸ್ಟೈಲ್ ಬಿಸಿಬೇಳೆ ಬಾತ್ ಇರುತ್ತೆ. ಅದಕ್ಕೆ ಮೇನ್ ಹೀರೋ ಇಂಗ್ರೀಡಿಯೆಂಟ್ ಈ ಬಿಸಿಬೇಳೆ ಬಾತ್ ಮಸಾಲಾ ಪೌಡರು. ಸೊ ಮೊದ್ಲಿಗೆ ಬಿಸಿಬೇಳೆ ಬಾತ್ ಪೌಡರ್ನ ಕ್ಲೀನ್ ಆಗಿ ನೋಡ್ಕೊಂಡು ಮಾಡಿಟ್ಕೊಂಡ್ಬಿಡಿ. ಅದಾದ್ಮೇಲೆ ಇದನ್ನ ನವಣೆ ಬಿಸಿಬೇಳೆ ಬಾತ್ ಅಥವಾ ಅಕ್ಕಿ ಬಿಸಿಬೇಳೆ ಬಾತ್ ಏನಾದ್ರೂ ಮಾಡ್ಕೋಬಹುದು ನೀವು. ನಾನು ಹಾಕುವಂತ ಪ್ರತಿಯೊಂದು ವ್ಲಾಗ್ಸ್ ಅಲ್ಲೂ ಒಂದೊಂದು ರೆಸಿಪಿ ಇದ್ದೇ ಇರುತ್ತೆ. ಸೊ ನಾನು ಮೊದ್ಲೇ ಮಾಡಿರೋಂತ ರೆಸಿಪಿನೇ ಇಲ್ಲಿ ಹಾಕ್ತೀನಿ. ಯಾಕಂದ್ರೆ ನಾನು ರೆಸಿಪಿನೂ ಮಾಡ್ತಾ ಕುತ್ಕೊಂಡ್ರೆ ನನ್ಗೆ ತುಂಬಾ ಲಾಂಗ್ ಡೇ ಆಗ್ಬಿಡುತ್ತೆ. ಆಲ್ರೆಡಿ ಲಾಗ್ ಮಾಡಿ ಎಡಿಟ್ ಮಾಡೋದಕ್ಕೆ ನನ್ಗೆ 5-6 hours ಇಡೀ ದಿನನೇ ಹೋಗುತ್ತೆ. ಬಟ್ ನಿಜವಾಗ್ಲೂ ಲಾಗ್ ಮಾಡೋದು ಇಷ್ಟು ಕಷ್ಟ ಅಂತ ಇವಾಗ ಮಾಡ್ತಾ ಗೊತ್ತಾಗಿದ್ದು. ಸ್ವಲ್ಪ ದಿನ ಇನಿಷಿಯಲ್ ಡೇಸ್ ನಂಗೆ ಸ್ವಲ್ಪ ಟೈಮ್ ಕೊಡಿ. ಅದಾದ್ಮೇಲೆ ನಾನು ವಿತ್ ರೆಸಿಪಿ ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ನಾನ್ ಮಾಡಿರೋಂತ ರೆಸಿಪಿಗಳನ್ನೆಲ್ಲ ವ್ಲಾಗ್ಸ್ ಅಲ್ಲಿ ಅಟ್ಯಾಚ್ ಮಾಡಿ ನಿಮಗೆ ನೋಡಕ್ ಕೊಡ್ತೀನಿ. ಓಕೆ, ಇದು ನನ್ನ ಮಧ್ಯಾಹ್ನದ ಊಟ. ನೀವ್ ಏನೇನ್ ಊಟ ಮಾಡ್ತಿದ್ದೀರಾ ಅಂತ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಅಂಡ್ ಆಲ್ಸೋ ಇದೇ ತರ ಇನ್ನ ಸ್ಪೆಷಲ್ ರೆಸಿಪೀಸ್ಗಾಗಿ ಜಾನ್ವಿ ಕಿರಣ್ ಕನ್ನಡ ವ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡ್ದೆ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಬಾಯ್. ಮತ್ತೊಂದು ಸ್ಪೆಷಲ್ ಅಯ್ಯಂಗಾರ್ ಸ್ಟೈಲ್ ಅಲ್ಲಿ ಬಿಸಿಬೇಳೆ ಬಾತ್ ಸಕ್ಕದಾಗಿತ್ತು. ಡೆಫಿನೆಟ್ಲಿ ನೀವೆಲ್ಲ ಟ್ರೈ ಮಾಡ್ಲೇಬೇಕಾಗಿರೋಂಥ ರೆಸಿಪಿ ಇದು. ತಟ್ ಅಂತ ವಿಡಿಯೋ ಸೇವ್ ಮಾಡ್ಕೊಳ್ಳಿ. ಅಕ್ಕಿ ಮತ್ತೆ ತೊಗರಿ ಬೇಳೆನ 1:1 ತಗೊಂಡು ಚೆನ್ನಾಗಿ ತೊಳೆದು ಒಂದ್ ಅರ್ಧ ಗಂಟೆಗಳ ಕಾಲ ನೆನೆಸಿಡ್ಬೇಕು. ಅಕ್ಕಿ ತಗೊಂಡಿದ್ ಬೌಲಲ್ಲಿ ಒಂದ್ 8 ಬೌಲ್ ಅಷ್ಟು ನೀರ್ ಹಾಕೊಂಡು ಅದಕ್ಕೆ ನಾನು ಕಟ್ ಮಾಡಿ ಇಟ್ಟಿರುವಂತ ತರಕಾರಿಗಳೆಲ್ಲ ಸೇರಿಸ್ಕೊತಾ ಇದೀನಿ. ಅದ್ರ ಜೊತೆ ಶೇಂಗಾ ಅಂದ್ರೆ ನಂಗೆ ಇಷ್ಟ ಅಂತ ಸೇರಿಸ್ಕೊಂತಿದ್ದೀನಿ. ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬಹುದು. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಶಿನ ಪುಡಿ, ಜೀರಿಗೆ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ವಿಸಿಲ್ ಕೂಗ್ಸಿಟ್ಕೋಬೇಕು. 1 ಲೆಮನ್ ಸೈಜ್ ಅಷ್ಟು ಹುಣಸೆನ್ ಕೂಡ ಇವಾಗಲೇ ನೆನೆಸಿಟ್ಕೊಂಡ್ಬಿಡ್ತಾ ಇದೀನಿ. ಇದಾದ್ಮೇಲೆ ಒಂದ್ ಪಾತ್ರೆನಲ್ಲಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ವಿಡಿಯೋ ಮಿಸ್ ಆಗ್ಬಿಡದೆ ಕ್ಷಮೆ ಇರಲಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಟೊಮ್ಯಾಟೊ ಹಾಕಿ, ಹುಣಸೆ ರಸ ಮತ್ತೆ ಬೆಲ್ಲ ಇದು ಕೂಡ ಹಾಕಿ ಚೆನ್ನಾಗಿ ಕುದ್ಮೇಲೆ ನೆಕ್ಸ್ಟ್ ಇದಕ್ಕೆ 1-2-3 ಟೇಬಲ್ ಸ್ಪೂನ್ ಅಷ್ಟು ಬಿಸಿಬೇಳೆ ಬಾತ್ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಯೂಶಲಿ ಮನೇಲೆ ಫ್ರೆಶ್ ಆಗಿ ಮಾಡಿರೋಂತ ಬಿಸಿಬೇಳೆ ಬಾತ್ ಪೌಡರ್ ಮಸಾಲಾನೇ ಹಾಕೋದು. ಇದ್ರ ರೆಸಿಪಿ ಬೇಕಿದ್ರೆ ಬಿಸಿಬೇಳೆ ಬಾತ್ ಪೌಡರ್ ಅಂತ ಕಾಮೆಂಟ್ ಮಾಡಿ, ಡೆಫಿನೆಟ್ಲಿ ಪೋಸ್ಟ್ ಮಾಡ್ತೀನಿ. ಇದಕ್ಕೆ 6ರಷ್ಟು ನೀರ್ ಹಾಕಿ ಚೆನ್ನಾಗಿ ಕುದ್ಮೇಲೆ ಬೇಯಿಸಿಟ್ಟಿರೋಂತ ಅನ್ನ, ಬೇಳೆ ಮತ್ತೆ ತರಕಾರಿ ಮಿಕ್ಸ್ಚರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪೆಲ್ಲ ಸರಿ ಇದೆ ಅಂತ ನೋಡ್ಕೊಂಡು ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯ್ತು. ತುಂಬಾನೇ ರುಚಿಯಾಗಿರೋಂತ ಅಯ್ಯಂಗಾರ್ ಸ್ಟೈಲ್ ಅಲ್ಲಿ ಬಿಸಿಬೇಳೆ ಬಾತ್ ತಯಾರಾಗುತ್ತೆ. ಬಿಸಿ ಬಿಸಿ ತಿಂತಾ ಇದ್ರೆ ಸೇಮ್ ಮದುವೆ ಮನೆಯಲ್ಲೋ ಅಥವಾ ಎಲ್ಲೋ ಹೋಟೆಲ್ ಅಲ್ಲಿ ಕುತ್ಕೊಂಡು ತಿಂತಾ ಇದೀವಿ ಅಂತ ಅನ್ಸುತ್ತೆ. ಅಷ್ಟು ರುಚಿಯಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ಆಯ್ತಾ. ಪ್ರೊಫೈಲ್ ಅಲ್ಲಿ ಬೇಜಾನ್ ಮನೇಲೆ ಮಾಡಿರೋಂಥ ಮಸಾಲೆ ಪೌಡರ್ ರೆಸಿಪಿ ಹಾಕಿದ್ದೀನಿ. ನೀವು ನನ್ನ ಪೇಜಿಗೆ ಹೊಸಬ್ರಾಗಿದ್ರೆ ಎಲ್ಲಾ ವಿಡಿಯೋಸ್ ನೋಡಿ ಹಾಗೆ ಫಾಲೋ ಬಟನ್ ಅಂತ ಬರಿಬೇಡಿ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಅಂದ್ರೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು 1 ಟೀ ಸ್ಪೂನ್ ಮೆಂತ್ಯ, 2 ಟೀ ಸ್ಪೂನ್ ಉದ್ದಿನ ಬೇಳೆ, 1 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ, 10-15 ಕಾಳು ಮೆಣಸು, 1 ಟೀ ಸ್ಪೂನ್ ಜೀರಿಗೆ, 2 ಲವಂಗ, 2 ಇಂಚ್ ಚಕ್ಕೆ, ಮತ್ತೊಂದ್2 ಏಲಕ್ಕಿ ಇದಿಷ್ಟು ನಾನು ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು ಸ್ಲೋ ಫ್ಲೇಮ್ ನಲ್ಲಿ. ನಂತರ 8-10 ಬ್ಯಾಡಗೆ ಮೆಣಸಿನಕಾಯಿ, ಖಾರ ಬೇಕಿದ್ರೆ 3 ಗುಂಟೂರು ಮೆಣಸಿನಕಾಯಿ ಆಡ್ ಮಾಡ್ಕೋಬಹುದು. ಇದನ್ನ ಚೆನ್ನಾಗಿ ಹುರ್ಕೊಂಡು 1 ಮುಷ್ಟಿ ಧನಿಯಾ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕರಿಬೇವು ಸಿಡಿದ್ಮೇಲೆ 1/2 ಒಣ ಕೊಬ್ಬರಿ ಇದು ಹಾಕಿದ್ಮೇಲೆ ಜಾಸ್ತಿ ಹುರ್ಕೋಬಾರ್ದು. ಸ್ಟವ್ ಆಫ್ ಮಾಡ್ಕೊಂಡು ಕೂಲ್ ಡೌನ್ ಆದ್ಮೇಲೆ ಹಿಂಗು ಮತ್ತೆ ಅರಿಶಿನ ಪುಡಿ ಹಾಕಿ ಈ ರೀತಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೆ ಆಯ್ತು. ಸಕ್ಕದಾಗಿರೋಂತ ಅಯ್ಯಂಗಾರ್ ಸ್ಟೈಲ್ ಅಲ್ಲಿ ಬಿಸಿಬೇಳೆ ಬಾತ್ ಪೌಡರ್ ತಯಾರಾಗುತ್ತೆ. ತುಂಬಾನೇ ಫೈನ್ ಪೌಡರ್ ಏನ್ ಮಾಡೋದ್ ಬೇಕಾಗಿಲ್ಲ, ಇಷ್ಟಿದ್ರೆ ಸಾಕು. ಈ ಪುಡಿನ ನೀವು ಆರಾಮಾಗಿ 2-3 ತಿಂಗಳು ಸ್ಟೋರ್ ಮಾಡ್ಕೋಬಹುದು. ಬಟ್ ನನಗೆ ಯಾವಾಗ್ಲೂ ಫ್ರೆಶ್ ಆಗಿ ಅವಾಗಲೇ ಮಾಡ್ಕೊಂಡ್ರೆ ತುಂಬಾ ಇಷ್ಟ. ಅಂಡ್ ಆಲ್ಸೋ ರುಚಿ ಅಂತೂ ಸಕ್ಕದಾಗಿರುತ್ತೆ. ಮನೆ ತುಂಬಾ ಒಳ್ಳೆ ಪರಿಮಳ. ನೀವು ಒಂದ್ಸರಿ ಇದನ್ನ ಟ್ರೈ ಮಾಡಿದ್ರೆ ಇನ್ ಯಾವತ್ತೂ ಅಂಗಡಿ ಪುಡಿನ ಉಪಯೋಗಿಸೋದೇ ಇಲ್ಲ, ಅದಂತೂ ಪಕ್ಕ.